ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬಿಡಿ, ಹಾಗೆ ಯಾವುದೇ ಕಾರಣಕ್ಕೂ ಅವರಿಬ್ಬರನ್ನ ಸುಮ್ಮನೆ ಬಿಡಬಾರ್ದು. ಅದ್ರಲ್ಲೂ ಅವ್ನು ಹೆಂಡ್ತಿದ್ದಾಳಲ್ಲ ಸೇವಂತಿ, ಅವಳು ಮಾತ್ರ ಬದುಕಲೇಬಾರ್ದು. ಸರಿ, ಬೇಗ ಬನ್ನಿ. ಚಿಕ್ಕಿ, ಇವಾಗ ಕೊಡಿ, ಖುಷಿಯಾಗಿ ಎಳ್ನೀರು ಕುಡಿತೀನಿ. ಅತ್ತೆ ಏನಾಯ್ತು ಅತ್ತೆ? ಸಮಾಧಾನ ಮಾಡ್ಕೊಳ್ಳಿ, ನೀರು ಕುಡೀರಿ. ನೀರು ಕುಡೀರಿ. ಸಮಾಧಾನ ಮಾಡ್ಕೊಳ್ಳಿ. ನಮ್ಮನೆ ಮೇಲೆ ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಏನೋ. ಅತ್ತೆ ಸೊಸೆ ಇಬ್ರು ಒಳ್ಳೆ ತಾಯಿ ಮಕ್ಳ ತರ ಇದ್ರು. ಈಗ ನೋಡಿ ಕಲ್ಪನಾ ಹೇಗೆ ಶತ್ರು ತರ ಆಡ್ತಿದ್ದಾಳೆ. ನಮ್ ಕಲ್ಪನಾ ಚೆನ್ನಾಗೇ ಇದ್ಲು, ಅದ್ ಯಾಕೆ ಹೀಗಾದ್ಲು? ಅಯ್ಯೋಳು ಚೆನ್ನಾಗೇ ಇದ್ಲು. ಆ ಪ್ರೇಮ ಇದ್ದಾಳಲ್ಲ, ಅವಳು ಇವಳು ಕಿವಿಗೆ ಏನೇನೋ ಊದಿದ್ದಾಳೆ. ಅದಕ್ಕೆ ಕಲ್ಪನಾ ಈ ರೀತಿ ಆಡ್ತಿರೋದು. 1000 ಜನ 1000 ಮಾತಾಡ್ಲಿ, ನಮ್ಮನೆ ಸೊಸೆ ವಿರುದ್ಧನೇ ತಿರುಗಿ ಬೀಳೋದಾ? ನಿಮಗೆ ಗೊತ್ತಿದೆಯಲ್ಲ, ಮೊದ್ಲೆಲ್ಲ ಕರ್ಣನ್ಗೆ ಕಲ್ಪನನ್ ಕಂಡ್ರೆ ಆಗ್ತಿರ್ಲಿಲ್ಲ. ಅವರಿಬ್ಬರನ್ನ ಒಂದು ಮಾಡಿದ್ದೆ ಸೇವಂತಿ. ಅಶ್ವಿನ್ಗೆ ಸೇವಂತಿ ಎರಡನೇ ತಾಯಿ ತರ ಇದ್ಲು. ಅವನು ಹೋಟ್ಲು ಮಾಡ್ತೀನಿ ಅಂದಾಗ ಅವನ್ ಬೆನ್ನಗ್ ನಿಂತಿದ್ಲು. ಆ ಪೂಜನ ಸ್ವಂತ ತಂಗಿ ತರ ನೋಡ್ಕೋತಾ ಇದ್ಲು. ಇಷ್ಟೆಲ್ಲ ಮಾಡಿದ್ಲು. ಈಗ ನೋಡಿ ಎಲ್ರು ಸೇವಂತಿನ ಕಂಡ್ರೆ ಉರ್ದು ಬೀಳ್ತಾ ಇದ್ದಾರೆ. ಅಲ್ಲ, ಅವಳು ಬದುಕ್ ಬರ್ತಿರದೆ ಅಪರಾಧ ಅಂತ ಮಾತಾಡ್ತಾ ಇದ್ದಾಳೆ ಕಲ್ಪನಾ. ಇದ್ ಸರಿನಾ ಹೇಳಿ? ಎಲ್ಲ ಸಂದರ್ಭ ಕೇಡ್ಗಾಲ ಅಂತೀವಲ್ಲ,